ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಮೊರಾರ್ಜಿ ವಸತಿ ಶಾಲೆಯ 6ನೇ ತರಗತಿಯ ಪ್ರವೇಶ ಪರೀಕ್ಷೆ ನಡೆಯುತ್ತಿದೆ. ಅದರೊಂದಿಗೆ ಆದರ್ಶ ವಿದ್ಯಾಲಯ ಮತ್ತು ಇಲ್ಲಿ ಮೈನಾರಿಟಿ ಮೊರಾರ್ಜಿ ಪ್ರವೇಶ ಪರೀಕ್ಷೆಗಳು ನಡೆಯುತ್ತವೆ. ಅದಕ್ಕೋಸ್ಕರ ತಮಗೆ ಇಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ವಿಶ್ಲೇಷಣೆ ಮಾಡ್ತಾ ಇದ್ದೀನಿ. ಇನ್ನು ತಾವು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿರಿ ಅಂತ ತಿಳಿಸುತ್ತಾ, ಓಕೆ, ಇಲ್ಲಿ ಗಣಿತ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ ನೋಡೋಣ. 41ನೇ ಪ್ರಶ್ನೆ ನೋಡ್ಬೋದು. ಇಲ್ಲಿ 2, 4, 6, 8 ಇವುಗಳನ್ನು ಏನೆನ್ನುತ್ತಾರೆ? ಇಲ್ಲಿ ಅವಿಭಾಜ್ಯ ಸಂಖ್ಯೆಗಳು, ಸ್ವಾಭಾವಿಕ ಸಂಖ್ಯೆಗಳು, ಬೆಸ ಸಂಖ್ಯೆಗಳು, ಸಮ ಸಂಖ್ಯೆಗಳು. 2, 4, 6, 8, 10 ಈ ರೀತಿ ಬರುವ ಸಂಖ್ಯೆಗಳೆಲ್ಲವೂ ಕೂಡ ಸಮ ಸಂಖ್ಯೆಗಳು ಅನ್ನೋದನ್ನು ತಾವು ಗಮನಿಸಬೇಕು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. 0.3 ಮತ್ತು 0.2ರ ಗುಣಲಬ್ಧ. ಇಲ್ಲಿ ನೋಡ್ತಾ ಹೋಗಿ 0.3 ನೋಡಿ, ಅದೇ ರೀತಿ 0.2ರ ಗುಣಲಬ್ಧ ಅಂತ ಹೇಳ್ತಾರೆ. 2 3 6, ಇಲ್ಲಿ 0 2 ಇಂಟು 0 0 ಆಗುತ್ತೆ, ಪ್ಲಸ್ ಇಲ್ಲಿ 0 ಇಂಟು 3 0, ಇಲ್ಲಿ ಕೂಡ 0. ಇಲ್ಲಿ ನೋಡ್ಬೋದು 0 0 0. ಹಾಗಾದರೆ ಇಲ್ಲಿ ನಾವು ಒಂದು ಸಂಖ್ಯೆಯನ್ನು ಬಿಟ್ಟು ಪಾಯಿಂಟನ್ನು ಕೊಡಬೇಕಾಗುತ್ತೆ. ಸೊ ನೋಡ್ಬೋದು ಇಲ್ಲಿ 0.06. ಇಲ್ಲಿ ಆನ್ಸರು ಡಿ ಆಪ್ಷನ್ ಆಗುತ್ತದೆ. ಇವುಗಳಲ್ಲಿ ಅವಿಭಾಜ್ಯ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಅವಿಭಾಜ್ಯ ಸಂಖ್ಯೆ ಅಂದರೆ ಕೇವಲ ಒಂದು ಮತ್ತು ಅದೇ ಸಂಖ್ಯೆಯಿಂದ ಭಾಗ ಹೋಗುವಂತಹ ಸಂಖ್ಯೆಗಳು. ಇಲ್ಲಿ ನೋಡಿ 28 ಇಲ್ಲಿ ಒಂದಕ್ಕಿಂತ ಹೆಚ್ಚು ಸಂಖ್ಯೆಗಳಿಂದ ಅಥವಾ ಎರಡಕ್ಕಿಂತ ಹೆಚ್ಚು ಸಂಖ್ಯೆಗಳಿಂದ ಭಾಗ ಹೋಗುತ್ತೆ. 25 ಕೂಡ ಅದೇ ರೀತಿ, 27 ಕೂಡ ಅದೇ ರೀತಿ. ಆದರೆ 23 ಇದೆಯಲ್ಲ, 1 ಮತ್ತು 23ರಿಂದ ಮಾತ್ರ ಭಾಗ ಹೋಗುತ್ತೆ. ಹಾಗಾಗಿ ಇದಕ್ಕೆ ಅವಿಭಾಜ್ಯ ಸಂಖ್ಯೆ ಅಂತ ಕರೀತಾರೆ. ಸೊ ಇಲ್ಲಿ ಡಿ ಆನ್ಸರ್ ಆಗುತ್ತದೆ. 68ನ್ನು 3ರಿಂದ ಭಾಗಿಸಿದಾಗ ಬರುವ ಶೇಷ. 68ನ್ನು ಇಲ್ಲಿ ನೋಡಿ, ನಾವು 68ನ್ನು 3ರಿಂದ ಭಾಗಾಕಾರ ಮಾಡಿದರೆ ಇಲ್ಲಿ 3 2 6 ನೋಡ್ಬೋದು. ಇನ್ನು ನೆಕ್ಸ್ಟ್ 8ನ್ನು ನಾವು ತಗೊಳ್ತೀವಿ ಕೆಳಗಡೆ. ಈಗ 3 2 6, 8ರಲ್ಲಿ 6 ಹೋದರೆ 2. ಇಲ್ಲಿ ಶೇಷ ಎಷ್ಟು ಉಳಿತು? ಹಾಗಾದರೆ 2 ಆನ್ಸರ್ ಬರುತ್ತದೆ. ಸೊ ಇಲ್ಲಿ ನೋಡ್ಬೋದು ಎ ಆಪ್ಷನ್ ಆಗುತ್ತದೆ. 9000 ಈ ಸಂಖ್ಯೆಯಲ್ಲಿ 9ರ ಸ್ಥಾನ ಬೆಲೆಯು ಬಿಡಿ 10 1000 9000 ಅಂತಿದೆ. ಇಲ್ಲಿ ನೋಡ್ಬೋದು ಸ್ಥಾನ ಬೆಲೆ ಅಂತ ಕೇಳಿದ್ದಾಗ ನೋಡ್ಬೋದು ಬಿಡಿ 10 100 1000, ಈ 1000 ಸ್ಥಾನದಲ್ಲಿ ಎಷ್ಟಿದೆ? 9000 ಆನ್ಸರ್ ಆಗುತ್ತದೆ. ಇಲ್ಲಿ ಡಿ ಆಪ್ಷನ್. 20000 ಈ ಸಂಖ್ಯೆಯ ಹಿಂದಿನ ಸಂಖ್ಯೆಯು 19000 19999, 20001 99999 ಅಂತಿದೆ. ಇಲ್ಲಿ ಆನ್ಸರ್ ತಾವು ಕೂಡ ಗಮನಿಸ್ಬೋದು, 19999. 65017ರಲ್ಲಿ 25017 ಇವುಗಳ ನಡುವಿನ ವ್ಯತ್ಯಾಸ ಅಂತ ಹೇಳಿದ್ದಾರೆ. ನೋಡ್ಬೋದು ಇಲ್ಲಿ ಈ 7ರಲ್ಲಿ 7 ಹೋದರೆ ಎಷ್ಟು ಉಳಿತು? 0. 1ರಲ್ಲಿ 1 ಹೋದರೆ 0, ಈ 0ಕ್ಕೆ 0, 5ರಲ್ಲಿ 5 ಹೋದರೆ 0, 6ರಲ್ಲಿ 2 ಹೋದರೆ 4. ಸೊ ಇಲ್ಲಿ ಎಷ್ಟು ಆನ್ಸರು? 40000 ಈ ಆಪ್ಷನ್ ಆಗುತ್ತದೆ. 4ರ ಮೊದಲ 6 ಅಪವರ್ತ್ಯಗಳ ಮೊತ್ತ ಅಂದಿದ್ದಾರೆ. ಅಪವರ್ತ್ಯಗಳು ಅಂದರೆ ಗುಣಕಗಳು ಅನ್ಕೋಬೇಕು. 4ರ ಮೊದಲ 6 ಅಪವರ್ತ್ಯಗಳು ಅಂದರೆ ನೋಡ್ಬೋದು 4 1 4 8 12, ಅದೇ ರೀತಿ 16 20 24. ಇನ್ನು ಇವುಗಳ ಮೊತ್ತ ಅಂದಿದ್ದಾರೆ. ಇಲ್ಲಿ ನೋಡ್ಬೋದು 8 4 12 12 2 12 12 24 24 30 40 60 84. ಸೊ ಇಲ್ಲಿ ನೋಡ್ಬೋದು ಎ ಆಪ್ಷನ್ ಆಗುತ್ತದೆ. 2ರಿಂದ ಭಾಗವಾಗುವ ಸಂಖ್ಯೆ. ಇಲ್ಲಿ 7907, 63195, 72028, 3451 ಅಂತಿದೆ. 2ರಿಂದ ಭಾಗವಾಗುವ ಸಂಖ್ಯೆಗಳು ಇಲ್ಲಿ ಬಿಡಿ ಸ್ಥಾನದಲ್ಲಿ 0 2 4 6 8 ಇಷ್ಟು ಸಂಖ್ಯೆಗಳು ಬಂದಿದ್ದರೆ ಅದು ಕನ್ಫರ್ಮ್ ಆಗಿ 2ರಿಂದ ಭಾಗ ಹೋಗುತ್ತೆ ಅನ್ಕೋಬೇಕು. ನೋಡಿ ಬಿಡಿ ಸ್ಥಾನದಲ್ಲಿ 7 ಇದೆ, ಇದು ಭಾಗ ಹೋಗುವುದಿಲ್ಲ, ಇದು ಕೂಡ ಭಾಗ ಹೋಗುವುದಿಲ್ಲ, ಇದು ಇಲ್ಲ. ಆದರೆ ಇಲ್ಲಿ ನೋಡ್ಬೋದು 72028 ಇದು 2ರಿಂದ ಭಾಗ ಕಂಪಲ್ಸರಿ ಆಗುತ್ತದೆ. ಸೊ ಇಲ್ಲಿ ಸಿ ಆಪ್ಷನ್ನು ಆಗುತ್ತದೆ. ಇನ್ನು ಮುಂದಿನ ಪ್ರಶ್ನೆ, 35ನೇ 14ಕ್ಕೆ ಸಮಾನಾಂತರ ಭಿನ್ನರಾಶಿ ಅಥವಾ ಸಮ ಭಿನ್ನರಾಶಿ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ಬೋದು 70ನೇ 27, 35ನೇ 28, 175ನೇ 70, 350ನೇ 70 ಅಂತಿದೆ. ಇಲ್ಲಿ ನಾವು ನೋಡೋಣ, ಸಮಾನ ಭಿನ್ನರಾಶಿ ಎಂದಾಗ ಇಲ್ಲಿ ನಾವು ಮೊದಲು 1ರಿಂದ ಇಲ್ಲಿ ಅಂಶ ಮತ್ತು ಛೇದಕ್ಕೆ ಗುಣಾಕಾರ ಮಾಡಲಿಕ್ಕೆ ಬರೋದಿಲ್ಲ. ಅದೇ 2ರಿಂದ ನಾವು ನೋಡ್ತಾ ಹೋದರೆ ಇಲ್ಲಿ 14 2 28 ಇಲ್ಲಿ ಬಂದಿದೆ. ಬಟ್ ಇಲ್ಲಿ 35 2 70 ಬಂದಿಲ್ಲ. ಸೊ ಇದು ಆನ್ಸರ್ ಇಲ್ಲ. ನೆಕ್ಸ್ಟ್ 3ರಿಂದ ನೋಡೋಣ. ಇಲ್ಲಿ 14 3 42 ಇಲ್ಲಿ ಇಲ್ಲ. 4ರಿಂದ 14 4 56 ಇಲ್ಲ. ಇಲ್ಲಿ 5ರಿಂದ ನೋಡ್ಬೋದು. ಯಾವ ರೀತಿ ಅಂದರೆ ಅದು
14 ಅಂದರೆ 35ನೇ 14 ಇಂಟು 5ನೇ 5 ಅಂಶಕ್ಕೂ ಛೇದಕ್ಕೂ ಇಲ್ಲಿ ಗುಣಾಕಾರವನ್ನು ಮಾಡಬೇಕಾಗುತ್ತದೆ. ಇಲ್ಲಿ ನೋಡ್ಬೋದು 14 5 70, 35 5 5 25, 5 3 15 2 17 ನೋಡ್ಬೋದು ಇಲ್ಲಿ ಈ ರೀತಿ. ಸೊ ಇಲ್ಲಿ ಆಪ್ಷನ್ ಯಾವುದಾಗುತ್ತೆ ಅಂದರೆ 175ನೇ 70 ಆಗುತ್ತದೆ. ನೆಕ್ಸ್ಟು 9620 ಇದರ ಸಂಖ್ಯಾ ರೂಪ 9620. ಸೊ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. 180 ಡಿಗ್ರಿ ಯಾವ ವಿಧವಾದ ಕೋನ? ಲಘು ಕೋನ, ಸರಳ ಕೋನ, ವಿಶಾಲ ಕೋನ, ಲಂಬ ಕೋನ? ಇಲ್ಲಿ ಆನ್ಸರ್ ಯಾವುದು? ಸರಳ ಕೋನ ಆಗುತ್ತದೆ. 29x ಇದರ ಸಂಖ್ಯಾ ಸಹಗುಣಕವನ್ನು ಗುರುತಿಸಿ. ಸಂಖ್ಯಾ ಸಹಗುಣಕ ಅಂದರೆ 29. ಇನ್ನು 7ನೇ 9 ಇದರ ವ್ಯತ್ಕ್ರಮ ಅಂದಾಗ ಇಲ್ಲಿ ಅಂಶ ಛೇದವಾಗುತ್ತೆ, ಛೇದ ಅಂಶವಾಗುತ್ತೆ. 7ನೇ 9 ಇರುವುದು ಏನಾಗುತ್ತೆ ಅಂದರೆ 9ನೇ 7 ಆಗುತ್ತದೆ. ಸೊ ಇಲ್ಲಿ ನೋಡ್ಬೋದು 9ನೇ 7 ಇದೆಯಲ್ಲ, ಸೊ ಸಿ ಆಪ್ಷನ್ ಆಗುತ್ತದೆ. ಗುಂಪಿಗೆ ಸೇರದೇ ಇರುವುದು ಯಾವುದು? 2ನೇ 4, 4ನೇ 2, 200ನೇ 100, 10ನೇ 5. ನೋಡ್ತಾ ಹೋಗಿ ಇಲ್ಲಿ ಅಂಶ ಚಿಕ್ಕದು, ಛೇದ ದೊಡ್ಡದಿದೆ. ಸಿ ಆಪ್ಷನ್ ಕೂಡ ಅದೇ ರೀತಿ, ಅಂಶ ಚಿಕ್ಕದು, ಛೇದ ದೊಡ್ಡದು. ಇದು ಕೂಡ ಅದೇ ರೀತಿ ಇದೆ. ಬಟ್ ಎ ಇದೆಯಲ್ಲ ಹಾಗಿಲ್ಲ, ಛೇದ ಚಿಕ್ಕದು, ಅಂಶ ದೊಡ್ಡದಿದೆ. ಸೊ ಇಲ್ಲಿ ಸರಿಯಾದ ಆನ್ಸರ್ ಯಾವುದು? ಎ ಆಗುತ್ತದೆ. 54.5ಕ್ಕೆ ಎಷ್ಟನ್ನು ಸೇರಿಸಿದರೆ 100 ಆಗುತ್ತದೆ? ಇಲ್ಲಿ 44, 45.5, 44.5, 54.4 ಅಂತಿದೆ. ಇಲ್ಲಿ 54.5ಕ್ಕೆ 45.5 ಸೇರಿಸಿದರೆ ಇಲ್ಲಿ ಟೋಟಲ್ ಆಗಿ 100 ಆಗುತ್ತದೆ. ಸೊ ಬಿ ಆನ್ಸರ್ ಆಗುತ್ತದೆ. 0.39ರ ಭಿನ್ನರಾಶಿ ರೂಪ ಇಲ್ಲಿ ನೋಡ್ಬೋದು. ಬಿಂದು, ದಶಾಂಶ, ಶತಾಂಶ. ಇಲ್ಲಿ 100 ಬರ್ತಿದೆ ಛೇದದಲ್ಲಿ, ಅಂಶದಲ್ಲಿ 39, 100ನೇ 39 ಇಲ್ಲಿ ಬಿ ಆನ್ಸರ್ ಆಗುತ್ತದೆ. ಮೋಹನನು 9 ಅಂಗಿಗಳನ್ನು ಕೊಳ್ಳಲು 1422 ರೂಪಾಯಿಗಳನ್ನು ಕೊಟ್ಟನು. ಹಾಗಾದರೆ ಪ್ರತಿ ಅಂಗಿಯ ಬೆಲೆ ಎಷ್ಟು? ಇಲ್ಲಿ ನೋಡಿ ಇದನ್ನು ಭಾಗಾಕಾರ ಮಾಡಬೇಕು. 1422 ಭಾಗಿಸು 9. ಇಲ್ಲಿ 9 1 9, ಇಲ್ಲಿ 5 ಉಳಿತದ, 52 ಆಯಿತು. 9 4 36, 95 45. ಸೊ 95 45 ಆಯಿತು. ಇಲ್ಲಿ 7 ಇತ್ತು, 72 ಆಯಿತು. 98 72, 158 ರೂಪಾಯಿಗಳು. ಸೊ ಇಲ್ಲಿ ಎ ಆಪ್ಷನ್ ಆಗುತ್ತದೆ. ನೀವು ಇದನ್ನು ಈ ರೀತಿ ಭಾಗಾಕಾರನೂ ಮಾಡಿ ನೋಡ್ಬೋದು. ನಾನು ಇಲ್ಲಿ ಸಿಂಪಲ್ಲಾಗಿ ತಿಳಿಸಿದ್ದೀನಿ ತಮಗೆ. ತಾವು ಭಾಗಾಕಾರ ಮೂಲಕನೂ ಅಥವಾ ಭಾಗಾಕಾರ ವಿಧಾನದ ಮೂಲಕ ತಾವು ನೀಟಾಗಿ ಮಾಡ್ಬೋದು. ಇನ್ನು ನೆಕ್ಸ್ಟು 21:55 ಸಮನಾದ ಸಮಯ. ನಾನು ಈ ಪ್ರಶ್ನೆಯ ಕುರಿತಾಗಿ ಸಾಕಷ್ಟು ಸಾರಿ ತಿಳಿಸಿರ್ತೇನೆ. ಈ ರೀತಿ ಬಂದಾಗ ಅಂದರೆ ಇಲ್ಲಿ 12 ಗಂಟೆ ಮೇಲೆ ಬರುವಂಥ ಸಮಯ ಏನಿರ್ತದಲ್ಲ, ಇಲ್ಲಿ 12 ಆದಮೇಲೆ 13, 14, 15 ಬಂದಾಗ ಇಲ್ಲಿ ಅದಕ್ಕೆ 12ರಿಂದ ವ್ಯವಕಲನ ಮಾಡಬೇಕು. 21.55 ಹಚ್ಕೊಡೋಣ. ಇದಕ್ಕೆ 12ರಿಂದ ಇಲ್ಲಿ 00 ಹಚ್ಕೋಬೇಕು. 55ಕ್ಕೆ 55, ಇಲ್ಲಿ ಪಾಯಿಂಟು 11ರಲ್ಲಿ 2 ಹೋದರೆ 9, ಇಲ್ಲಿ 0, 9:55. ಅದು ನೋಡ್ತಾ ಹೋದರೆ ಇಲ್ಲಿ PM ಆಗುತ್ತದೆ. ಯಾಕಂದರೆ ಇಲ್ಲಿ 12 ಗಂಟೆಗಿಂತ ಹೆಚ್ಚು ಬಂದಿರೋದ್ರಿಂದ ಅದನ್ನು PM ಅಂತ ಕನ್ಸಿಡರ್ ಮಾಡಬೇಕು ತಾವು. 9:55 ಇಲ್ಲಿ ನೋಡ್ಬೋದು, ಬಿ ಆಪ್ಷನ್ ಆಗುತ್ತದೆ. ಶಂಕುವನ್ನು ಸೂಚಿಸುವ ರೇಖಾಕೃತಿಯ ಚಿತ್ರ ಇಲ್ಲಿ ನೋಡ್ಬೋದು. ಇಲ್ಲಿ ಆಪ್ಷನ್ಸ್ಗಳನ್ನು ನೋಡಿದಾಗ ಇಲ್ಲಿ ಎ ಆಪ್ಷನ್ ಆಗುತ್ತದೆ. ಇದು ಗಣಿತ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರುತ್ತದೆ.